ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಏನಕ್ಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಸೊ ರೆಕಗ್ನೈಸ್ ಮಾಡೋದಕ್ಕಾಗ್ತಾ ಇರಲಿಲ್ಲ ನನ್ನ ವಾಯ್ಸ್ನ. ಸೊ ಆ ಒಂದು ಕಾರಣಕ್ಕೆ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಆ್ಯಂಡ್ ಫೈನಲಿ ಮೈಸೂರಿಗೆ ಬಂದು ರೀಚ್ ಆದ್ವಿ. ತುಂಬ ಚೆನ್ನಾಗಿತ್ತು ಆ್ಯಂಡ್ ಹೆವಿ ಬಿಸಿಲು ಕೂಡ ಇತ್ತು. ನಾವು ಎಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರುವಾಗ ಅಟ್ ಲಾಸ್ಟ್ ಡಿಸೈಡ್ ಮಾಡಿದ್ವಿ ಮೈಸೂರು ಪ್ಯಾಲೇಸ್ಗೆ ಹೋಗೋಣ ಅಂತ. ಮೈಸೂರು ಪ್ಯಾಲೇಸ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಬಸ್ ಹತ್ತೋಣ ಅಂತ ಬಸ್ ಸ್ಟಾಪಿಗೆ ಬಂದಿದ್ವಿ. ಆ್ಯಕ್ಚುಲಿ ಏನಾಯಿತು ಅಂತಂದರೆ ಶ್ರೀಲಕ್ಷ್ಮಿ ಬೇರೆ ಬಸ್ ಹತ್ತಿತ್ತು, ನಾವಿಬ್ರು ಬೇರೆ ಬಸ್ ಹತ್ತಿದ್ವಿ. ಅವಳು ಹುಡ್ಕೋದು ಒಂದು ದೊಡ್ಡ ಟಾಸ್ಕ್ ಆಗಿತ್ತು ನಮ್ಮಿಬ್ರಿಗೂ. ಬಿಕಾಸ್ ಏನೂ ಐಡಿಯಾ ಇರಲಿಲ್ಲ ನಮಗೆ, ಅವಳು ಅಲ್ಲೇ ಇಲ್ಲ ಇಲ್ಲಾಂದರೆ ಯಾರಾದರೂ ಬಸ್ ಹತ್ತಿದಾಳ ಇಲ್ವಾ ಅನ್ನೋದೇನೂ ಐಡಿಯಾ ಇರಲಿಲ್ಲ. ಪುಣ್ಯಕೋಳ ಹತ್ರ ಅವಳ ಫೋನ್ ಇತ್ತು, ಅದ್ರ ಬಗ್ಗೆನೇ ಸಂಜೆ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ಬಸ್ ಹತ್ತಿದ್ದು ನಾನು ಹೊಂಡ ಒಂದ್ ಬಸ್ಸು, ಶ್ರೀಲಕ್ಷ್ಮಿ ನೋಡ್ತಾ ಇದೀವಿ ಕಾಣ್ತಾನೆ ಇಲ್ಲ, ಅವಳೇ ಬೇರೆ ಬಸ್ ಹತ್ತಿದ್ದಾಳೆ. ಬಂದಿದ ತಕ್ಷಣ ಇದೊಂದು ಎಡ್ವರ್ಟ್ ಆಗೈತೆ. ಇನ್ನ ಹುಡುಕ್ತಾ ಇದೀವಿ, ಕಾಣ್ತಾನೆ ಇಲ್ಲ ಅವಳು ಕಾಣ್ತಾ ಇಲ್ಲ, ಹುಡುಕ್ತಾ ಇದೀವಿ. ಇನ್ನ ಬಸ್ ಸ್ಟಾಪ್ ಅಲ್ಲಿ ನೋಡಿ, ಸಿಟಿ ಬಸ್ ಸ್ಟಾಪ್ ಬಂದಿದ್ದೀವಿ. ಎಲ್ಲಿ ಕಾಣ್ತಾ ಇಲ್ಲ ಶ್ರೀ. ನಾವು ಏನು ಶ್ರೀಲಕ್ಷ್ಮಿನ ಹುಡುಕಿ ಫೈನಲ್ ಆಗಿ ಅವಳು ನೋಡಿ ಸಿಕ್ಕಿದಾಳೆ. ಸಿಕ್ಕಿದ ತಕ್ಷಣ ಅವಳು ಮಾಡಿದ ತಪ್ಪು, ಅವಳು ನಮ್ಮನ್ನ ಬಿಟ್ಟು ಹೋಗಿದ್ದು ಬೇರೆ ನೋಡಿ. ಇಬ್ರು ಒಂದ್ ಹತ್ತಿದೀವಿ ಅಂದ್ರೆ ಅವಳೇ ಬೇರೆ ಕಡೆ ಹೋಗಿದ್ದಾಳೆ. ಸೊ ಇವಾಗ ಪ್ಯಾಲೇಸ್ ಗೇಟ್ ಮುಂದೆ ಇದ್ದೀವಿ. ನೀರು ಕುಡಿಯೋದು ವಿಡಿಯೋ ಮುಂದೆ ಕಟ್ ಮಾಡ್ತೀನಿ. ನಿಜವಾಗೂ ತುಂಬ ಅದು ಬೆಳಗ್ಗೆ ಮಧ್ಯಾಹ್ನ ಆಕ್ಚುಲಿ ಗೈಸ್ ಹೇಳ್ಬೇಕು ಅಂದ್ರೆ ಇವರು ನಿದ್ದೆ ಮಾಡಿದ್ದಾರೆ, ನಾನು ನಿದ್ದೆನೆ ಮಾಡಿಲ್ಲ. ವಿಡಿಯೋಸ್ ಎಲ್ಲ ಇದೆ ಒಂದು ನಿಮಿಷ. ನಾವು ಪ್ಯಾಲೇಸಿಗೆ ಬಂದಿದ್ದೀವಿ ಅಂತ ಸಂಧ್ಯಾ ಬಾಯಿ ಹೇಳಿದ್ರು. ಗೇಟ್ ಪ್ಯಾಲೇಸ್ ಒಳಗಡೆ ಹೋಗುವಂತ ಇಷ್ಟ ಏನೂ ಇಲ್ಲ, ಏಕೆಂದರೆ ಅದು ನೋಡಿ ನಿನ್ನ ಚಾಮುಂಡಿ ಬೆಟ್ಟ ಕಾಣಿಸ್ತೀವಿ. ನಾವಿವತ್ತು ಹೋಗಲ್ಲ, ನಾಳೆ ಹೋಗ್ತೀವಿ. ನಾಳೆ ಬೆಳಗ್ಗೆ ಚಾಮುಂಡಿ ಬೆಟ್ಟ. ನಾವು ಬಂದಿರೋದು ಪ್ಲೇಸ್ ಮೈಸೂರು, ವಿಸಿಟಿಂಗ್ ಪ್ಲೇಸ್ ಮೈಸೂರು ಪ್ಯಾಲೇಸ್. ಗೇಟ್ ಹೋಗಕ್ಕೆ ಇರ್ತಿದ್ದಾರೆ, ಅದಕ್ಕೆ ಆಟೋದವ್ರ ಹತ್ರ ಗಾಡಿ ಇರ್ತಿದ್ದಾರೆ. ಆಟೋಲಿ ಹೋಗೋಣ ಒಳಗಡೆ ಹೋಗ್ಬೇಕು, ಬಟ್ ಹಾಗೆ ಹೋಗ್ತಾ ಇದ್ದೀವಿ. ಅಂದ್ರೆ ಹೇಳ್ತಾರೆ ಇದ್ರೊಳಗಡೆ ಹೋಗಲ್ಲ, ಪ್ಯಾಲೇಸ್ ಒಳಗಡೆ ಹೋಗಲ್ಲ, ಇದ್ರೊಳಗಡೆ ಮನೆ ಒಳಗಡೆ. ಫೈನಲಿ ಮೈಸೂರು ಪ್ಯಾಲೇಸ್ನ ಆಚೆಯಿಂದ ನೋಡಿದ್ದಾಯಿತು, ಸ್ವಲ್ಪ ರೀಲ್ಸ್ಗಳು ಮಾಡ್ಕೊಂಡಿದ್ದಾಯಿತು. ಆ್ಯಂಡ್ ತುಂಬ ಟಯರ್ಡ್ ಆಗೋಗಿದ್ವಿ. ಸೊ ಸಂಧ್ಯಾ ಅವರ ಚಿಕ್ಕಪ್ಪ ಮನೆಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಲೈಟಾಗಿ ರೆಸ್ಟ್ ಮಾಡಿ ಆ್ಯಂಡ್ ಫ್ರೆಶ್ ಅಪ್ ಆಗಿ ಅಲ್ಲಿಂದ ನಾವು ಹೊರಟಿದ್ದು KRSಗೆ. ಸೊ KRSಲ್ಲಿ ಲೈಟಿಂಗ್ ಇರುತ್ತಲ್ಲ, ಅದನ್ನು ನೋಡೋದಕ್ಕೋಸ್ಕರ ಹೊರಟಿದ್ವಿ. ಅದು ತುಂಬ ಆ ಒಂದು ರಾತ್ರಿಯಲ್ಲೂ ನನಗೆ ಸ್ವೆಟ್ ಆಗ್ತಾಯಿದೆ. KRSಗೆ ಆ್ಯಕ್ಚುಲಿ ನಾವು 7 o'clock ಬಿಟ್ವಿ. ನಾವು ಬಂದಿದ್ದೆ ಲೇಟ್ ಆಗಿಬಿಟ್ಟಿತ್ತು, ಇವ್ರ ಮನೆಗೆ 5:30 ಆ ಥರ ಆಗಿಬಿಟ್ಟಿತ್ತು. ಸ್ವಲ್ಪ ರೆಸ್ಟ್ ಮಾಡಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗೋಷ್ಟರಲ್ಲಿ ಅಷ್ಟೊತ್ತಾಗ್ಬಿಟ್ಟಿತ್ತು. ಆ್ಯಂಡ್ ಬಸ್ಸಂತೂ ಯಪ್ಪ ಯಾವ ಲೆವೆಲಿಗೆ ರಶ್ ಇತ್ತು ಅಂತಂತಂದರೆ ನಿಜವಾಗ್ಲೂ ಬ್ಯಾಂಗ್ಳೂರಲ್ಲಿ ಆ ಲೆವೆಲಿಗೆ ರಶ್ ಇರಲ್ಲ, ಅಷ್ಟೊಂದು ಲೆವೆಲ್ ರಶ್ ಇತ್ತು. ಬಿಕಾಸ್ ಆ್ಯಂಡ್ ಅದು ಅಲ್ದಿರ ನಮ್ಮದು ಅದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಫ್ರೆಂಡ್ಸ್ ಅಂತ ಹೋಗಿ 2 days ಟೈಮ್ ಸ್ಪೆಂಡ್ ಮಾಡ್ತಿರೋದು. ನಾವು ಯೂಶ್ವಲಿ ಮೀಟ್ ಮಾಡಿದ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ನಾನು ಹೇಳ್ತಿಲ್ಲ ಬಸ್ ರಶ್ ಇತ್ತು ಅಂತ. ಯಾವ ಲೆವೆಲ್ಗೆ ಅಂದರೆ ಒಂದು 2 seatersಲ್ಲಿ 4 members ಕೂತ್ಕೊಳ್ಳೋ ಥರ. ನೀವು ಆಮೇಲೆ ವಿಡಿಯೋ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡಿ ಒಂದ್ಸರಿ. ಸೊ ಫೈನಲಿ ನಾವು KRS ರೀಚ್ ಆದ್ವಿ. ಎಂಟ್ರಿ ಕ್ಲೋಸ್ ಮಾಡ್ತಿದ್ರು ಇನ್ನೇನು, ಆ ಮೂಮೆಂಟಲ್ಲಿ ಹೋಗಿದ್ದೀವಿ ನಾವು KRSಗೆ.
ಸೊ ಎಸ್, ಅದಕ್ಕೆ ಬೇಗ ಬೇಗ ನಡ್ಕೊಂಡು ಹೋಗ್ತಿದ್ದಾರೆ ಅವರೆಲ್ಲ. ಆ್ಯಂಡ್ ಶ್ರೀಲಕ್ಷ್ಮಿ ಅಂತೂ ನನ್ನ ಯಾವ ಲೆವೆಲ್ಗೆ ಎಳ್ಕೊಂಡು ಹೋಗಿದ್ದಾಳೆ ಅಂತಂದರೆ ವಿಡಿಯೋ ಕೂಡ ಎಷ್ಟು ಶೇಕ್ ಆಗಿದೆ ಅಂತ ಅಂದ್ಕೊಳ್ಳಿ. ಓಡಿಸ್ಕೊಂಡು ಕರ್ಕೊಂಡು ಹೋಗಿದ್ದಾಳೆ ಲಾಸ್ಟ್ ಶೋ ಅಂತ. ಟ್ರಸ್ಟ್ ಮೀ, ಎಷ್ಟು ಜನ ಇದ್ರು ಅಲ್ಲಿ ಅಂತಂದರೆ ಬೆಂಗಳೂರು ಅಥವಾ ಯಾವುದೋ ಒಂದು ಮೈಸೂರಲ್ಲಿ ಬರೋ ಜನ ಎಲ್ಲ ಅಲ್ಲೇ ಇದ್ರು ಅನಿಸುತ್ತೆ. ಐ ಥಿಂಕ್ ನಾವು ಹೋಗಿದ್ವಿ ಕೂಡ ರಾಂಗ್ ಟೈಮ್ ಅನಿಸುತ್ತೆ. ಸ್ಯಾಟರ್ಡೆ ಸಂಡೇ ಹೋಗಿದ್ವಿ, ಪಕ್ಕಾ ರಾಂಗ್ ಟೈಮ್ ಅಂತ ಅನ್ನಿಸುತ್ತೆ. ಯಾಕಂದರೆ ತುಂಬ ಕ್ರೌಡ್ ಇತ್ತು ಅಲ್ಲಿ. ಲಾಸ್ಟ್ ರೀಚ್ ಆಗಿದ್ವಿ. ಆ್ಯಕ್ಚುಲಿ KRS ಬಂದಿದ್ವಿ. ಸೊ ಲಾಸ್ಟ್ ಶೋ ಅಂತ ಹೇಳಿದ್ರು, ಲಾಸ್ಟ್ ವಾಟರ್ ಶೋ ಅಂತ ಹೇಳಿದ್ರು. ಸೊ ಆ ರೀಸನ್ಗೆ ಓಡ್ಕೊಂಡೆಲ್ಲ ಬಂದಿದ್ದೀನಿ. ನಾನು ಒಳ್ಳೆ ಏನಂತಾರೆ, ಇವಾಗ ತಾನೇ ವರ್ಕೌಟ್ ಮುಗಿಸ್ ಬಂದಿರೋ ಥರ ಕಾಣಿಸ್ತೀನಿ. ಏನೂ ಇಲ್ಲ ಇಲ್ಲಿ. ಅದು ಹೆಂಗೆ ನಾನು ಎಸ್ಪೆಷಲಿ ವರ್ಕೌಟ್ ಮುಗಿಸ್ಕೊಂಡು ಇವಾಗ ಬಂದಿರೋ ಥರ ಕಾಣ್ತೀನಿ. ಆ್ಯಕ್ಚುಲಿ ನೀರಿಗೆ ಬಿದ್ದು ಹಂಗೆ ಎದ್ದು ಬಂದಿರೋ ಥರ ಇದೆಯಾ ಬಂದಿರೋ ಯಪ್ಪ ದೇವ್ರೆ, ಯಾರಿಗೂ ಬೇಕಿತ್ತು ಈ ಪಾಡು. ಸಿಕ್ಕಾಪಟ್ಟೆ ಹೊಡ್ಕೊಂಡ್ ಯಾವ ಲೆವೆಲ್ಗೆ ರಶ್ ಇದೆ ನೋಡಿ. 2 ಸೀಟಲ್ಲಿ 4 ಜನ ಕೂತಿದ್ದೀವಿ. ಆ್ಯಂಡ್ ಪುಣ್ಯಕ್ಕೆ ನಾವು ಇಳಿಯೋ ಜಾಗದಲ್ಲಿ ಸ್ವಲ್ಪ ರಶ್ ಕಮ್ಮಿ ಆಗಿತ್ತು. ಸೊ ಅದಾದಮೇಲೆ ನಾವು ಸಂಧ್ಯಾಬಾಯಿ ಅವರ ದೊಡ್ಡಪ್ಪ ಮನೆಗೆ ಹೋಗಿದ್ವಿ. ಅಲ್ಲೇ ನಾವು ಪೂರಿ ಸಾಗು ತಿಂದು ಸಂಧ್ಯಾಬಾಯಿ ಪಾತ್ರೆ ಎಲ್ಲ ಬೆಳಗಿಟ್ಲು. ಸೊ ಅದಾದಮೇಲೆ ಹೋಗಿ ನಾವು ಮಲ್ಕೊಂಡ್ವಿ. ನೋಡಿ ಆ ರಾಕ್ಷಸಿ ನನ್ನ ಕತ್ತಿಸ್ತಿದ್ದಾಳೆ. ಮಸಾಜ್ ಮಾಡ್ತೀನಿ ಅಂತ ಬಂದು ಏನೇನೆಲ್ಲ ಮಾಡ್ತಿದ್ದಾಳೆ. ರಾತ್ರಿ ಮಧ್ಯರಾತ್ರಿ ನಿದ್ದೆ ಮಾಡೋಕ್ಕೆ ಬಿಡ್ತೀರ ಈ ಥರ ಕಾಟ ಕೊಡ್ತಿದ್ದಾರೆ ಇಬ್ಬರು. ಬಂದು ಎಬ್ಸೋದು. ನನಗಂತೂ ತುಂಬ ನಿದ್ದೆ ಬಂದಿತ್ತು. ಯಾವ ಲೆವೆಲ್ಗೆ ಆಟಾಡಿದ್ದಾರೆ ನೋಡಿ.